ಸ್ಯಾಂಡಲ್ವುಡ್ನ ಆಳೋದಕ್ಕೆ ಲ್ಯಾಂಡ್ಲಾರ್ಡ್ ಸಿನಿಮಾ ಇನ್ನೇನು ಬಿಡುಗಡೆಗೆ ಕ್ಷಣಗಳನ್ನೇ ಕಾಯ್ತಿರುವಂಥದ್ದು. ಅದರಲ್ಲೂ ಸಹ ಸಿನಿಮಾದಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ಬಿಡುಗಡೆ ಆದಂತಹ ಒಂದು ಸಾಂಗ್ ಕೇಳಿರ್ತೀರ, ರೋಮಾಂಚನ ಅನ್ನುವಂಥದ್ದು. ಸದ್ಯಕ್ಕೆ ಈ ಹಾಡಿನ ಬೆಡಗಿ ರಿತನ್ಯ ಅವರು ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ರಿತನ್ಯ ಅವರೇ, ಹಾಯ್, ಹೇಗಿದೆ, ಹೇಗೆ ನಡೀತಿದೆ 2026 ಲೈಫ್? ಚೆನ್ನಾಗಿದೆ, ತುಂಬ ಚೆನ್ನಾಗಿ ನಡೀತಿದೆ. ನೀವು ಹೇಗಿದ್ದೀರಾ? ನಾನು ಆರಾಮ್, ಕೂಲಾಗಿ ನಿಮ್ಮ ಇಂಟರ್ವ್ಯೂ ಇವತ್ತು ಮಾಡಿಕೊಂಡು ಇದ್ರ ಪ್ಲ್ಯಾನ್ ಇವತ್ತು ನಡೀತಾ ಇದೆ. ಸೊ ನಾವು ಲ್ಯಾಂಡ್ಲಾರ್ಡ್ ಅಂತ ಹೇಳಿದ್ವಿ. ಲ್ಯಾಂಡ್ಲಾರ್ಡ್ ಅಂದಿದ ತಕ್ಷಣ ಏನೇನೋ ಮನ್ಸಿಗೆ ಬರುತ್ತೆ. ಇದ್ರ ಜೊತೆಗೆ ತಲೆಗೂ ಲ್ಯಾಂಡ್ಲಾರ್ಡ್ ಈ ಟೈಟಲ್, ಇಂಗ್ಲೀಷ್ ಟೈಟಲ್ ಅಂಥದ್ರ ಜೊತೆಗೆ ಏನಿರಬಹುದು ಅನ್ನುವಂಥದ್ದು ಬರುತ್ತೆ. ಆದರೆ ರೈತರ ಪರ ಧ್ವನಿ ಎತ್ತುವಂತಹ ಸಿನಿಮಾ ಅನ್ನುವಂಥದ್ದು ಈ ಹಿಂದೆ ಬಿಟ್ಟಂತಹ ಟೀಸರ್ ಗ್ಲಿಮ್ಸ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ನಿಮ್ಮ ಪ್ರಕಾರ ಲ್ಯಾಂಡ್ಲಾರ್ಡ್ ಅಂದರೆ ಏನು? ನನ್ನ ಪ್ರಕಾರ ಲ್ಯಾಂಡ್ಲಾರ್ಡ್, ಓಕೆ, ನೈಸ್ ಕ್ವೆಶ್ಚನ್. ಹೋರಾಟದ ಕತೆ, ನಮ್ಮ ನೆಲದ ಕತೆ, ಮಣ್ಣಿನ ಕತೆ ಲ್ಯಾಂಡ್ಲಾರ್ಡ್ ಅಂದರೆ. ಇನ್ನು ಅದಕ್ಕಿಂತ ಜಾಸ್ತಿ ಉತ್ತರ 23ಕ್ಕೆ ಥಿಯೇಟ್ರಲ್ಲಿ ಸಿಗತ್ತೆ. ಒಟ್ಟಿನಲ್ಲಿ ಲ್ಯಾಂಡ್ಲಾರ್ಡ್ ಏನು ಸಿನಿಮಾ ಇದೆ, ಇದರಲ್ಲಿ ನೀವು ಒಂದು ರೀತಿ ಲವ್ ಲ್ಯಾಂಡ್ ಕ್ರಿಯೇಟ್ ಮಾಡಿಬಿಟ್ಟಿದ್ದೀರಾ. ಇತ್ತೀಚೆಗೆ ರಿಲೀಸ್ ಆಗಿರೋಂಥ ಒಂದು ಸಾಂಗಲ್ಲಿ ತುಂಬ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದೀರಾ ಅದರಲ್ಲಿ. ಥ್ಯಾಂಕ್ ಯು ಸೋ ಮಚ್. ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ DOP ಸರ್, ಸ್ವಾಮಿ ಸರ್. ನೀವು ನೋಡ್ಬೋದು ಆ ಲೊಕೇಶನ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಆ್ಯಂಡ್ ನಾಗಾರ್ಜುನ ಶರ್ಮಾ ಸರ್ ಬರೆದಿರೋ ಲಿರಿಕ್ಸ್ ಆ್ಯಂಡ್ ಅಜನೀಶ್ ಸರ್ ಮ್ಯೂಸಿಕ್ಕು ಆ ಸಾಂಗ್ನ ಅಷ್ಟು ಚೆನ್ನಾಗಿ ಬರೋಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತೀನಿ. ಇನ್ನು ನಿಮ್ಮ ಪಾತ್ರ ಇರ್ಬೋದು, ಜೊತೆಗೆ ತಂದೆ ಅವರ ಪಾತ್ರ ಒಂದು ರೀತಿ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಲುಕ್ನಲ್ಲಿ ಅವ್ರು ಕಾಣಿಸ್ಕೊಂಡಿದ್ದಾರೆ. ರಚಿತಾರಾಮ್ ಅವರು ನಿಂಗವ್ವ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಫಸ್ಟ್ ಆ ಸಾಂಗ್ ಬಿಟ್ಟರು, ಅದನ್ನು ಜನ ಮೆಚ್ಕೊಂಡ್ರು. ಅದಾದಮೇಲೆ ನಿಮ್ಮ ಸಾಂಗ್ ಬಿಟ್ಟರು, ಇದನ್ನೂ ಮೆಚ್ಕೊಳ್ತಿದ್ದಾರೆ. ಖುಷಿ ಆಗುತ್ತೆ. ನಿಂಗವ್ವ ಎಷ್ಟು ಫನ್ ಆ್ಯಂಡ್ ಕ್ಯೂಟ್ ಆಗಿದೆಯೋ ಅದಕ್ಕೆ ಆಪೋಸಿಟ್ ಆಗಿದೆ ನಮ್ಮ ರೋಮಾಂಚಕ ಸಾಂಗ್. ಇದು ಯಂಗ್ ಕಪಲ್ಸ್ಗೆ, ಲವರ್ಸ್ಗೆ, ನಂತರ ಯಂಗ್ಸ್ಟರ್ಸ್ಗೆ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ಅಫ್ಕೋರ್ಸ್ ನಿಂಗವ್ವನೂ ತುಂಬ ಎಂಜಾಯ್ ಮಾಡಿದ್ವಿ ನಾವು. ಸೊ ಇಟ್ಸ್ ಅ ವೆರಿ ಗುಡ್ ಫೀಲಿಂಗ್. ತುಂಬ ಖುಷಿ ಆಗುತ್ತೆ. ರಿತನ್ಯ ಮೊದಲೇದಾಗಿ ನೀವು ಇಂಡಸ್ಟ್ರಿಗೆ ಬರ್ತೀನಿ ಅಪ್ಪ, ಈ ರೀತಿ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ ಅಂತ ಹೇಳಿದಾಗ ತಂದೆ ರಿಯಾಕ್ಷನ್ ಏನಾಗಿತ್ತು? ಮಾಡು ಅಂದರು ಅಷ್ಟೇ. ಏನು ಅವರು ಅಂದರೆ ಲೈಕ್ ಐ ಸೆಡ್, ಅದು ಒಂಥರ ಇನಿಷಿಯಲಿ ಅವ್ರ ಮನಸ್ಸಲ್ಲಿ ಬೇರೆ ಅಂದರೆ ಬೇಡ ಅನ್ನೋದೇ ಇತ್ತು. ಒಪ್ಕೊಂಡ್ರು. ಅಂದರೆ ಮಕ್ಕಳ ಕನಸಿಗೆ ತಂದೆ ತಾಯಿ ಅಲ್ಲದೆ ಏನು ಯಾರೂ ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಹಂಗಾಗಿ ಅವರು ನಮ್ಮ ಒಂದು ಇದನ್ನು ತುಂಬ ರೆಸ್ಪೆಕ್ಟ್ ಮಾಡಿ ಒಪ್ಕೊಂಡ್ರು. ಈ ಸಿನಿಮಾ ಜೊತೆಗೆ ಜವರ ಸಿನಿಮಾದಲ್ಲೂ ಈಗ ನೀವು ನಟಿಸ್ತಿರೋ ಅಂಥದ್ದು. ಸಾಲು ಸಿನಿಮಾ ಏನಾದರೂ ಮತ್ತೆ ಲೈನಪ್ ಆಗಿದ್ದಾವೆ ಹೇಗೆ ರಿತನ್ಯ ಅವರಿಗೆ? ಯಾಕಂದರೆ ಇನ್ನೂ ಲ್ಯಾಂಡ್ಲಾರ್ಡ್ ರಿಲೀಸ್ ಆಗಿಲ್ಲ, ಆಲ್ರೆಡಿ ಬೇಡಿಕೆ ಹೆಚ್ಚಾಗಿದೆ. ಹೋಪ್ಫುಲಿ ಹೌದು. ಒಂದಷ್ಟು ಕತೆಗಳು ಮಾತುಕತೆ ನಡೀತಾ ಇದೆ. ನೋಡೋಣ, ಆದಷ್ಟು ಬೇಗ ಅದನ್ನು ಅನೌನ್ಸ್ ಮಾಡ್ತೀನಿ. ಎಲ್ಲೋ ರಿತನ್ಯ ಅವರು ರಚಿತಾರಾಮ್ ಅವ್ರ ಜೊತೆಗೆ ಏನಾದರೂ ಕಾಂಬಿನೇಷನ್ ಕಾಣಿಸ್ಕೊಳ್ತಾರೆ ಅನ್ನೋದು ಅಂದ್ಕೊಂಡಿದ್ರು. ಕಾಂಬಿನೇಷನ್ ಇನ್ ದ ಸೆನ್ಸ್ ಏನಾದರೂ ಇಬ್ಬರು ಲೀಡಾಗಿ ಅನ್ನೋ ಥರದ್ದು. ಬಟ್ ರಚಿತಾರಾಮ್ ಅವರು ಒಂದು ಕಾಂಟೆಂಟ್ ಇರ್ಬೋದು, ಅವರ ಥಿಂಕಿಂಗ್ ಮೆಚ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಅವರು ಏಜ್ಗೂ ಮೀರಿದಂತಹ ಪಾತ್ರದಲ್ಲಿ ಅವರು ಅಭಿನಯಿಸ್ತಿರೋವಂಥದ್ದು. ಅವರ ಮಗಳಾಗಿ ನೀವು ಅಭಿನಯಿಸ್ತಿರೋವಂಥದ್ದು. ಇದು ಹೇಗೆ ಅನ್ನಿಸ್ತು ನಿಮಗೆ? ನನಗೆ ಶಾಕಿಂಗ್ ಆಯಿತಾ. ಅವ್ರು ಎಷ್ಟು ಬ್ಯೂಟಿಫುಲ್, ಅವ್ರಿಗೆ ಎಷ್ಟು ಪ್ರಿಟಿ ಗಾರ್ಜಿಯಸ್ ಅಂತ ಅಂದರೆ ಅವ್ರನ್ನ ನಾವೆಲ್ಲ ಕ್ಯೂಟಾಗಿ ಮುದ್ದಾಗಿ ನೋಡಿದ್ದೀವಿ. ನಾನು ಅಂದ್ಕೊಂಡೆ ನನಗೆ ಅಮ್ಮನವರು ನಂಗೆ ನಂಬೋಕ್ಕೆ ಆಗಲಿಲ್ಲ. ನಾನು ಅವ್ರ ಅಮ್ಮ ಮಾಡ್ತಾರೆ ಅಂತ ನಾನು ಅಂದ್ಕೊಂಡು ಇರಲಿಲ್ಲ. ಬಟ್ ಅವ್ರಿಗೆ ಎಷ್ಟು ಬ್ರಿಲಿಯಂಟ್ ಆ್ಯಂಡ್ ವಂಡರ್ಫುಲ್ ಆ್ಯಕ್ಟ್ರೆಸ್ ಅಂತ ಅಂದರೆ ನನಗದು ಫೀಲ್ ಆಗ್ತಿತ್ತು. ಅವ್ರು ಆ್ಯಕ್ಟ್ ಮಾಡಬೇಕಾದ್ರೆ ನನ್ನ ಅಮ್ಮನೇನೋ ಅವರು ಅನ್ನೋ ಅಷ್ಟು ಮಟ್ಟಕ್ಕೆ ಆ ಪಾತ್ರಕ್ಕೆ ಅವರು ಜೀವ ತುಂಬಿದ್ದಾರೆ. ತುಂಬ ಖುಷಿಯಾಗತ್ತೆ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ. ಯಾರೂ ಅಂದ್ಕೊಂಡಿರಲ್ಲ, ಇನ್ಫ್ಯಾಕ್ಟ್ ನಾನು ಅಂದ್ಕೊಂಡಿರಲಿಲ್ಲ ಅಷ್ಟು ಪ್ರಿಟಿ ಆ್ಯಕ್ಟ್ರೆಸ್ ನನಗೆ ಅಮ್ಮನ ಪಾತ್ರ ಮಾಡ್ತಾರೆ ಅಂತ. ಆ್ಯಂಡ್ ನೀವು ಹೇಳ್ದಂಗೆ ವಯಸ್ಸಿಗೂ ಮೀರಿದ ಪಾತ್ರ ಅದು ಮಾಡೋದಕ್ಕೆ. ಅದು ಆ ಕೇಪಬಿಲಿಟಿ, ಆ ಗಟ್ಸು ನಿಜವಾಗ್ಲೂ ಅವರಲ್ಲಿದೆ. ಅದನ್ನ ಮೆಚ್ಚಲೇಬೇಕು. ಈಗ ಇಂಡಸ್ಟ್ರಿಗೆ ಬರ್ತಾ ಇದ್ದೀವಿ, ಬಣ್ಣದ ಜಗತ್ತಿಗೆ ಕಾಲು ಇಡ್ತಾ ಇದ್ದೀವಿ, ಎಂಟ್ರಿ ಕೊಡ್ತಾ ಇದ್ದೀವಿ ಅಂದಾಗಲೇ ಸವಾಲುಗಳು ಅಲ್ಲಿಂದನೇ ಎದುರಾಗ್ತಾ ಹೋಗುತ್ತೆ. ಅದು ಒಂದು ಸ್ಟಾರ್ ಕಿಡ್ ಆದ್ರೂ ಪರವಾಗಿಲ್ಲ, ಅವರು ಇಂಡಿವಿಜುವಲ್ ಆಗಿ ಎಂಟ್ರಿ ಕೊಟ್ರೂ ಪರವಾಗಿಲ್ಲ. ಆದರೆ ನೀವು ಯಾವ ರೀತಿ ತಯಾರಿ ಅಂತಲೂ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಅದು ನಿಮ್ಮ ಏನು ಸವಾಲುಗಳು ನಿಮ್ಮ ರೀತಿನಲ್ಲಿ ಬರುತ್ತೆ, ಅದನ್ನು ನೀವು ಸ್ವೀಕರಿಸ್ತೀರಾ, ಹೌದು. ಬಟ್ ಈ ಟೀಕೆಗಳು ಇರ್ಬೋದು, ಎಲ್ಲವನ್ನೂ ಸಹ ನೀವು ನೋಡಿರ್ತೀರ ಇಂಡಸ್ಟ್ರಿನಲ್ಲಿದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿ ಅದನ್ನು ರಿತನ್ಯ ಅವರು ಎದುರಿಸಬಹುದು ಅಂತ ವೆಲ್ ಪ್ರಿಪೇರ್ಡಾ ಹೇಗೆ? ನಾವು ಎಲ್ಲರೂ ಮನುಷ್ಯರಾಗಿರೋದ್ರಿಂದ ಕೆಲವೊಮ್ಮೆ ಅಫೆಕ್ಟ್ ಆಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಯಾರಿಗಿಲ್ಲ ಟೀಕೆಗಳು? ನನ್ನ ಸೀನಿಯರ್ಸಿಗೆ, ನನ್ನ ಅಪ್ಪಗೆ ತಗೊಳ್ಳಿ ಅಥವಾ ಎಲ್ಲ ಆ್ಯಕ್ಟರ್ಸ್ಗೂ ತಗೊಳ್ಳಿ, ಎಲ್ರಿಗೂ ಇದೆ. ಸೊ ಹಾಗಾಗಿ ಅವರಲ್ಲಿ ನಾನು ಒಬ್ಬಳು. ನಮ್ಮನ್ನು ಗೊತ್ತಿಲ್ಲದೆ ನಮ್ಮ ಬಗ್ಗೆ ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ಅಂತ ನನಗೆ ಅನಿಸುತ್ತೆ. ನೀವೇನೋ ಅಂತಲೇ ಗೊತ್ತಿಲ್ಲದೆ ನಾನು ನಿಮ್ಮನ್ನ ಜಡ್ಜ್ ಮಾಡ್ತೀನಿ ಅಂದರೆ
ಅದ್ರಲ್ಲಿ ಅರ್ಥನೇ ಇಲ್ಲ. ಸೊ ಓಕೆ, ಮಾತಾಡ್ಕೊಳ್ಳಿ, ನಮ್ಮ ಕೆಲಸ ನಾವು ಮಾಡಬೇಕು ಅನ್ನೋದೊಂದೇ ನನ್ನ ತಲೆಯಲ್ಲಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಆ ಕಾಮೆಂಟ್ಸ್ ಇರ್ಬೋದು, ಯಾಕಂದರೆ ಹೆಚ್ಚಿನದಾಗಿ ಹೀರೋಯಿನ್ಸ್ಗೆ ತುಂಬ ಟಾರ್ಗೆಟ್ ಆಗ್ತಾರೆ. ಯಾಕಂತ ಹೇಳಿದ್ರೆ ಸಾರ್ವಜನಿಕರಲ್ಲಿ ಸಹ ಹೆಣ್ಮಕ್ಳು ಅದ್ರ ಟಾರ್ಗೆಟ್ ಆಗ್ತಾರೆ, ಹೌದು. ಆದರೆ ಅದು ಬೆಳಕಿಗೆ ಬರೋದಿಲ್ಲ. ಆ್ಯಸ್ ಎ ಸೆಲೆಬ್ರಿಟಿ ನೀವು ಪಬ್ಲಿಕ್ ಫಿಗರ್ ಆಗಿಬಿಟ್ಟು ಎಲ್ಲರೂ ಸಹ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿರ್ತಾರೆ. ಅಂದರೆ ಹೇಗೆ ಅಂತ ನೀವು ಕೇಳ್ತಿರೋದಾ? ಕಾಮೆಂಟ್ಸ್ ಇರ್ಬೋದು, ನೀವು ಒಳ್ಳೆ ಪೋಸ್ಟ್ ಹಾಕಿದ್ರು ಅದಕ್ಕೆ ನೆಗೆಟಿವ್ ಆಗಿ ಹೇಳುವಂಥದ್ದು. ಅಂದರೆ ಏನು ಹಾಕ್ಕೊಂಡ್ರೂ ಪ್ರಾಬ್ಲಮ್ ಇವತ್ತು. ಅಂದರೆ ನೀವು ಯಾವ ಥರ ಡ್ರೆಸ್ ಹಾಕ್ಕೊಂಡು ಹೋದ್ರೂ ಅದರಲ್ಲಿ ಏನೋ ಒಂದು ಹುಡುಕ್ತಾರೆ ಅಲ್ವಾ. ಸೊ ಹಂಗಿದ್ದಾಗ ಎಲ್ಲ ಹೆಣ್ಮಕ್ಳಿಗೂ ಇವತ್ತು ತುಂಬ ಕಷ್ಟ ಆಗಿಬಿಟ್ಟಿದೆ ಆ ಕಾಮೆಂಟ್ಸ್ ವಿಚಾರಕ್ಕೆ ಬಂದಾಗ. ಅದನ್ನು ನಾನು ನೋಟಿಸ್ ಮಾಡಿದ್ದೀನಿ, ನಮಗೂ ಆಗತ್ತೆ ಕೂಡ. ಸೊ ನಾನು ಅದೇ ಹೇಳೋದು, ಏನೂ ಗೊತ್ತಿಲ್ಲದೆ ಯಾಕೊಬ್ರನ್ನ ಜಡ್ಜ್ ಮಾಡ್ತೀರಾ? ಆ ಹೇಟ್ ಇದ್ದರೆ ಅದನ್ನು ತೋರಿಸ್ಬೇಡಿ ಅಷ್ಟೇ, ಹೇಳಕ್ಕೆ ಹೋಗಬೇಡಿ. ಹೇಟ್ ಮಾಡೋದೇ ಒಂದು ಡ್ರೈನಿಂಗ್ ಎನರ್ಜಿ ಅಂತ ನನಗನ್ಸುತ್ತೆ. ಇನ್ನೊಬ್ರನ್ನ ಹೇಟ್ ಮಾಡೋದ್ರಲ್ಲೇ ಎಷ್ಟೊಂದು ಟೈಮ್ ಮುಟ್ಟೋಗುತ್ತೆ. ಅದು ಬಿಟ್ಟು ನಾವು ಎಷ್ಟೋ ಖುಷಿಯಾಗಿರ್ಬೋದು ಅಂತ ನನಗನ್ಸುತ್ತೆ. ಸೊ ಐ ಥಿಂಕ್ ತುಂಬ ತಲೆಗೆ ತೊಗೊಳ್ದೆ ಆರಾಮಾಗಿರೋದೇ ಬೆಸ್ಟು ಈ ಒಂದು ಕಾಮೆಂಟ್ಸ್ ವಿಚಾರಕ್ಕೆ. ಈಗ ತಂದೆಗಂತೂ ಮಾಸ್ ಫ್ಯಾನ್ಸ್ ಇರೋದು. ತಂದೆ ಯಾವತ್ತಾದರೂ ಇದ್ರ ಬಗ್ಗೆ ಏನಾದರೂ ಹೇಳಿದ್ರಾ, ನೆಗೆಟಿವ್ ಕಾಮೆಂಟ್ಸ್ ಬಗ್ಗೆ ಏನಾದರೂ ನಿಮ್ಮ ಹತ್ರ? ಹಾಂ, ನಾನು ಆನೆಸ್ಟ್ಲಿ ಸ್ಪೀಕಿಂಗ್ ಕೇಳಿದಾಗ ನೀವು ಯಾವ ಥರ ತೊಗೋತೀರ ನೆಗೆಟಿವ್ ಕಾಮೆಂಟ್ಸ್ನ ಅಂದಾಗ, ಅವ್ರು ಕೇರೆ ಮಾಡಬೇಡ ಅಂತಾರೆ. ಕೇರೆ ಮಾಡಬೇಡ, ಅದನ್ನು ತೊಗೊಂಡ್ರೆ ನೀನು ಮುಂದಕ್ಕೆ ಹೋಗೋಕ್ಕೆ ಆಗಲ್ಲ. ಅದನ್ನೇ ಯೋಚನೆ ಮಾಡ್ಕೊಂಡಿರಬೇಕು. ಬಟ್ ಯಾವತ್ತೂ ಮುಂದೆ ಹೋಗೋನು ಒಂದು ದಾರಿನ ನೋಡ್ತಾನೆ ಬಿಟ್ಟರೆ ಯಾರೇನು ಮಾತಾಡ್ತಿದ್ದಾರೆ ಅಂತ ನೋಡಲ್ಲ ಅಂತ ಅವ್ರು ಯಾವಾಗಲೂ ಹೇಳ್ತಾರೆ. ಆ ಒಂದು ಮಾತೇ ನನಗೆ ಎಷ್ಟೋ ಸಮಾಧಾನ ಅನಿಸುತ್ತೆ, ಎಷ್ಟೋ ಧೈರ್ಯ ಅನಿಸುತ್ತೆ. ಖಂಡಿತ ಖಂಡಿತ. ಅವರೇ ಅಷ್ಟೆಲ್ಲ ಕೇರ್ ಮಾಡದೇ ಇರ್ಬೇಕಾದ್ರೆ ನಾವು ಯಾಕೆ ತಲೆ ಕೆಡ್ಸ್ಕೊಬೇಕು ಅಂತ. ಅಂದರೆ ಇಂಡಸ್ಟ್ರಿಗೆ ಈ ಫಸ್ಟ್ ಸಿನಿಮಾ ನೀವು ಮಾಡ್ತಿದ್ದೀರಿ ಅಂದಾಗಲೇ ತಂದೆಯಿಂದ ಬಹಳಷ್ಟು ಕಲ್ತಿದ್ದೀರಾ. ಅದೊಂದು ರೀತಿ ನಿಮಗೆ ಮನೆ ಪಾಠ ಅಂತ ಹೇಳ್ತಾರಲ್ವಾ, ಇಲ್ಲಿಂದನೇ ಎಲ್ಲವನ್ನೂ ಸಹ ಕಲ್ತ್ಕೊಂಡ್ಬರೋ ಥರ ಬಹಳಷ್ಟು ಈಸಿ ಆಯಿತು ನಿಮಗೆ ಅಂತ. ಖಂಡಿತ. ಏಕೆ ಅಂತಂದರೆ ಇಲ್ಲಿ ಆಲ್ರೆಡಿ ಅವ್ರು ಎಕ್ಸ್ಪೀರಿಯನ್ಸ್ಡ್ ಇರೋದ್ರಿಂದ ನನಗೆ ಅದು ತುಂಬ ಈಸಿ ಆಯಿತು. ಆ್ಯಂಡ್ ಸುಮಾರು ವಿಚಾರಗಳು ತಿಳ್ಕೊಂಡಿದ್ದೀನಿ. ಹಂಗಂತ ಪರ್ಫೆಕ್ಟ್ ಇಲ್ಲ, ಬಟ್ ಕೆಲವೊಂದು ತಿಳ್ಕೊಂಡು ಕಲ್ತ್ಕೊಂಡು ತಪ್ಪು ಮಾಡ್ತಾ ಮಾಡ್ತಾ ಹೋಗ್ತಾಯಿದ್ದೆ. ಈಗ ರಿತನ್ಯಾ ಅಂತ ಏನಾದರೂ ಗೂಗಲಲ್ಲಿ ಫೋಟೋಸ್ ಹುಡುಕಿದ್ರೆ ನೀವು ತಂದೆ ಕಿಸ್ ಕೊಡೋ ಅಂಥದ್ದು, ಅಂದರೆ ಯಾವುದೋ ಪ್ರೆಸ್ ಮೀಟ್ ಇರ್ಬೋದು, ಆ ಮುಗ್ಧತೆ ಇರ್ಬೋದು, ಜೊತೆಗೆ ತಂದೆ ಮಗಳ ಬಾಂಡಿಂಗ್, ಅಪ್ಪ ಸ್ಟೇಜ್ ಮೇಲೆ ಕರೆದಿದ ತಕ್ಷಣ ನೀವು ಹೋಗಿ ನಿಮಗೆ ಗೊತ್ತಿಲ್ಲದೆ ಎಮೋಷ್ನಲ್ ಆಗಿಬಿಡ್ತೀರ. ಅಲ್ಲಿ ಆ ಭಾವುಕತೆ ಅನ್ನುವಂಥದ್ದು ನಿಮ್ಮನ್ನು ಅಲ್ಲಿ ತಡೆಯೋದಿಲ್ಲ. ಆ ಕಣ್ಣೀರು ತಾನಾಗಲೇ ಅದು ಬಂದ್ಬಿಡುತ್ತೆ. ಅಂದರೆ ತಂದೆಗೆ ಯಾವ ರೀತಿ ಎಷ್ಟು ಕನೆಕ್ಟ್ ಆಗಿದ್ದಾರೆ ರಿತನ್ಯಾ ಅಂತ? ತುಂಬ ಯಾವುದೇ ಹೆಣ್ಮಕ್ಳಾದರೂ ಮೋಸ್ಟ್ ಆಫ್ ದೆಮ್ ತಂದೆ ಅದಕ್ಕೆ ತುಂಬ ಅಟ್ಯಾಚ್ಡ್ ಆಗಿರ್ತಾರೆ. ಅಪ್ಪ ಅಂದ್ರೇ ಒಂದು ಪ್ರೀತಿ. ಅಮ್ಮಂದ್ರಿಗಿಂತ ಒಂದು ಕೈ ಜಾಸ್ತಿ ಅಪ್ಪನ ಮೇಲೆ ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ. ಸೊ ಹಾಗಾಗಿ ನಾನು ಅಪ್ಪ ಇಬ್ಬರು ಒಂದೇ ಥರ ತುಂಬ ಇಮೋಷ್ನಲ್. ನಾವಿಬ್ಬರು ನಮ್ಮ ಇದಕ್ಕೆ ಬಂದಾಗ ಬೇಗ ಇಮೋಷ್ನಲ್ ಆಗಿಬಿಡ್ತೀವಿ. ಸೊ ಹಂಗಾಗಿ ಇನ್ನು ಸ್ಟೇಜ್ ಇವೆಂಟ್ಸಲ್ಲೆಲ್ಲ ಅದೊಂಥರ ಅದು ಅನಿಸ್ಬಿಡತ್ತೆ, ಒಳಗೆ ತುಂಬ ಇಟ್ಕೊಳಕ್ಕಾಗಲ್ಲ, ತುಂಬ ಇಮೋಷ್ನಲ್ ಆಗ್ತೀವಿ ನಾವು. ಸೊ ಹಾಗಾಗಿ ಅದು ಹಂಗೆ ಕಾಣುತ್ತೆ ಅಷ್ಟೇ. ಏನು ಹೇಳಿದ್ರು ಈಗ ನಿಮ್ಮ ಫ್ಯಾಮಿಲಿ ಸರ್ಕಲಲ್ಲಿ ಇರ್ಬೋದು, ಜೊತೆಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಈ ಪಾತ್ರ, ಈ ಸಾಂಗ್ ಸದ್ಯಕ್ಕೆ ಅದೊಂದು ಗ್ಲಿಮ್ಸ್ ಥರ ಅಷ್ಟೇ. ಸೊ ಆ ಗ್ಲಿಮ್ಸ್ ನೋಡಿ ಏನು ಹೇಳಿದರು? ಒಂದು ಫ್ರ್ಯಾಂಕ್ಗೆ ಯಾವುದು ಒಂದು ಫ್ಯಾಕ್ಟ್ ಅಂತ ಹೇಳ್ತಾರಲ್ಲ, ನನ್ನ ಫ್ರೆಂಡ್ಸೇ ಇರ್ಬೋದು, ಆದರೆ ಮುಖಕ್ಕೆ ಕೊಡ್ದಂಗೆ ನನಗೆ ಹೇಳ್ತಾರೆ, ಚೆನ್ನಾಗಿ ಮಾಡಿದ್ದೀನಿ ಅಂದರೆ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಾರೆ. ಮನೇಲೂ ಆಗಿರ್ಬೋದು, ಫ್ರೆಂಡ್ಸು ಆಗಿರ್ಬೋದು. ಯಾವುದೋ ಒಂದು ಡ್ರೆಸ್ ಚೆನ್ನಾಗಿ ಹಾಕ್ಕೊಂಡಿಲ್ಲ ಅಂದರೆ ಚೆನ್ನಾಗಿಲ್ಲ, ನೀನು ಚೆನ್ನಾಗಿ ಕಾಣಿಸ್ತಿಲ್ಲ ಅಷ್ಟೇ ಹೇಳಿಬಿಡ್ತಾರೆ. ಸೊ ಎಲ್ಲೂ ಯಾರು ಹೊಗಳಿ ಏರ್ಸೋಂಥ ಸರ್ಕಲ್ ಇಲ್ಲ. ಆನೆಸ್ಟ್. ಈ ಗ್ಲಿಮ್ಸ್ ಎಲ್ಲ ನೋಡಿದಾಗ ಪ್ರಾಮಿಸಿಂಗ್ ಆಗಿದೆ, ನೋಡೋಣ ಸಿನಿಮಾ ಹೆಂಗೆ ಮಾಡಿದೆ ನೋಡೋಣ, ಆಮೇಲೆ ಮಾತಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ನೋಡಬೇಕು ಎಲ್ಲ ಏನು ಹೇಳ್ತಾರೆ ಅಂತ. ರಿತನ್ಯವ್ರು ಈಗ ಅಂದರೆ ಈ ಕ್ಯಾಮ್ರಾ ಮುಂದೆ ಬರಬೇಕಾದ್ರೆ ತುಂಬ ಕಾನ್ಷಿಯಸ್ ಆಗಿಬಿಡ್ತಾರೆ ಸೆಲೆಬ್ರಿಟೀಸ್. ಅದರಲ್ಲೂ ಸಹ ರಿತನ್ಯವ್ರು ಎಷ್ಟು ಕಾನ್ಷಿಯಸ್ ಅಂತ, ಯಾಕಂತ ಹೇಳಿದ್ರೆ ನೀವು ಆಡೋ ಮಾತುಗಳು ಅದನ್ನು ತಿರ್ಚಿ ಬೇರೆ ರೀತಿ ಆಗುವಂತಹ ಸಾಧ್ಯತೆಗಳು ಸಾಕಷ್ಟು ಇರುತ್ತೆ ಸಾಮಾಜಿಕ ಜಾಲತಾಣದಲ್ಲಿ. ಸೊ ಎಷ್ಟು ಕಾನ್ಷಿಯಸ್ ಇರ್ತಾರೆ ರಿತನ್ಯಾ ಅವರು ಕ್ಯಾಮ್ರಾ ಮುಂದೆ? ತುಂಬ ಎಲ್ಲರೂ ಕ್ಯಾಮ್ರಾ ಮುಂದೆ ನಾವು ಬೇರೆನೇ ಪರ್ಸನ್ ಆಗಿಬಿಡ್ತೀವಲ್ವ. ಕ್ಯಾಮ್ರಾ ಆನ್ ಆಗಿದ ತಕ್ಷಣ ಅಫ್ಕೋರ್ಸ್ ನಾನು ತುಂಬ ಕಾನ್ಷಿಯಸ್ ಆಗಿರ್ತೀನಿ ಕ್ಯಾಮ್ರಾ ಮುಂದೆ. ಅಂದರೆ ಪದ ಬಳಕೆ ಎಲ್ಲದರಲ್ಲೂ ಸಹ ತುಂಬ ಯೋಚನೆ ಮಾಡಿ ಹಂಗೆ ಅನ್ನಿಸ್ತಿದ್ಯಾ ನಿಮಗೆ? ಹಾಗೆ ಸದ್ಯಕ್ಕೆ ಏನು ಅನ್ನಿಸ್ತಿಲ್ಲ ಆ ಥರ. ಸೊ ಇರ್ತೀವಿ ಖಂಡಿತ. ಅಂದರೆ ಹಂಗಂತ ತುಂಬ ನಾವು ಏನೇ ಫೇಕ್ ಮಾಡೋಕೆ ಹೋದ್ರೂ ಕಂಡುಹಿಡಿತಾರೆ, ಇಲ್ಲ ಅಂತ ಇಲ್ಲ. ಬಟ್ ಈಗ ರಿತನ್ಯಾ ವಿಜಯ್ ಅವರ ಮಗಳು ಅಂತ ಗುರ್ತಿ ಹಿಡಿದು ಒಂದು ಸೆಲ್ಫಿ ಕೇಳೋದು ಈ ರೀತಿ ಎಲ್ಲ ಕಾಲೇಜಲ್ಲಿ ಆಗ್ತಿತ್ತಾ, ಅಥವಾ ಈಗ ಏನಾದರೂ ವಾಕ್ ಆ ಥರ ಹೋಗ್ತಾ ಇರ್ತೀರಾ, ಫೇಸ್ ಮಾಡಿದ್ದೀರಾ? ಆಗತ್ತೆ ಒಂದೊಂದು ಸತಿ ಏನಾಗುತ್ತೆ ಅಂದರೆ, ಎಲ್ಲೋ ಮನೆ ಹತ್ರ ಹಂಗೆ ಓಡಾಡಬೇಕಾದ್ರೆ ನಾವೆಲ್ಲೋ ಹಳೆ ಬಟ್ಟೆ ಹಾಕ್ಕೊಂಡು ಹೋಗಿರ್ತೀವಿ, ಫೋಟೋ ಕೇಳಿಬಿಡ್ತಾರೆ.
ಹಂಗೆಲ್ಲ ಆಗತ್ತೆ, ಕಾಮನ್ ಅದು. ಅದಕ್ಕೆ ಮುಂಚೆಯಿಂದನೂ ಇದೆ ಆ ಒಂದು ಅಟೆನ್ಷನ್, ಆ ಪ್ರೀತಿ ಮುಂಚೆಯಿಂದನೂ ಸಿಗ್ತದೆ. ಖುಷಿ ಅನ್ಸುತ್ತೆ ನಿಮ್ಗೆ ಅದು? ಖುಷಿ ಆಗತ್ತೆ, ತುಂಬ ಖುಷಿ ಆಗತ್ತೆ. ಗುರ್ತಿಸಿ ಕೇಳ್ತಾರಲ್ಲ, ನಮ್ಮ ಜೊತೆ ಫೋಟೋ ಇಟ್ಕೋಬೇಕು ಅಂತ ಅನ್ಕೋತಾರಲ್ಲ, ಖುಷಿ ಆಗತ್ತೆ. ಸ್ಟಾರ್ಡಮ್ನ ಎಂಜಾಯ್ ಮಾಡುವಂತಹ ಹರಿತನ್ಯನ ಹೇಗೆ? ಎರಡೂ ಎಂಜಾಯ್ ಮಾಡ್ತೀನಿ, ಬ್ಲೆಸ್ಸಿಂಗ್ ಅಂತಲೂ ತೊಗೋತೀನಿ. ಒಂದೊಂದು ಸತಿ ಅಷ್ಟೇ ಪ್ರೈವೇಟ್ ಆಗು ಇರೋಕ್ಕೆ ಇಷ್ಟಪಡ್ತೀನಿ, ಎಲ್ಲೂ ಹೋಗದೆ ಕಾಣಿಸ್ಕೊಳ್ದೆ ಆರಾಮ್ಸೆ. ಹೇಗೆ ಇಂಟ್ರೋವರ್ಟಾ ಎಕ್ಸ್ಟ್ರೋವರ್ಟಾ ನೀವು? ನಾನು ಎಕ್ಸ್ಟ್ರೋವರ್ಟ್, ಆ್ಯಂಬಿವರ್ಟ್ ನಾನು. ಸ್ವಲ್ಪ ಫ್ರೆಂಡ್ ಆಗೋ ತನಕ, ಬಟ್ ಎಕ್ಸ್ಟ್ರೀಮ್ ಎಕ್ಸ್ಟ್ರೋವರ್ಟು ಆಗ್ಬಿಡ್ತೀನಿ ಒಂದೊಂದು ಸತಿ ತುಂಬ ಕ್ಲೋಸ್ ಆಗೋದ್ರೆ. ಸೊ ಹಂಗೆ ತಲೆ ತಿಂದು ಬೇಜಾರು ಮಾಡಿಸಿ. ಈಗ ಸ್ಟಾರ್ ಅವ್ರ ಮನೆಯಲ್ಲೇ ಬೆಳೆದ್ಬಿಟ್ಟಿದ್ದೀರಾ ನೀವು, ಹಾಗಾಗಿ ಈ ಸಿನಿಮಾ ಹೊರತುಪಡಿಸಿ ನೆಕ್ಸ್ಟ್ ರಿಷಿ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀರಾ. ನಿಮಗೆ ಆದಂತಹ ಒಂದು ಅಡ್ಮೈರ್ ಅಂತ ಇರ್ತಾರೆ, ಒಬ್ಬ ಸ್ಟಾರ್ ಇರ್ಬೋದು, ಯಾರ ಜೊತೆ ಆ್ಯಕ್ಟ್ ಮಾಡಬೇಕು, ಯಾರು ನಿಮ್ಗೆ ತುಂಬ ಮೋಸ್ಟ್ ಫೇವ್ರೇಟ್ ಅನ್ನೋಂಥವ್ರು ಇದ್ದಾರೆ? ಎಕ್ಸ್ಕ್ಯೂಸ್ ಮಿ ಸರ್, ನನಗೆ ಎಲ್ಲರೂ ಇಷ್ಟ, ಎಲ್ಲರೂ ಇಷ್ಟ. ಇಲ್ಲ ಸೇಫ್ ಇಲ್ಲ, ನನಗೆ ಎಲ್ಲರೂ ಇಷ್ಟ. ಎಲ್ಲ ಸ್ಟಾರ್ಸೂ ಒಂದೊಂದು ಸ್ಪೆಷಾಲಿಟಿ ಇರೋದ್ರಿಂದ ಪ್ರತಿಯೊಬ್ಬರು ಇಷ್ಟ ಆಗ್ತಾರೆ, ಪ್ರತಿಯೊಬ್ಬರ ಜೊತೆ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ. ಹೀರೋಯಿನ್ಸ್ ಅಂತ ಬಂದಾಗ ರಿತನ್ಯ ಅವರು ಯಾರ್ಯಾರಿಂದ ಯಾವ್ಯಾವ ಕ್ಯಾರೆಕ್ಟರ್ಸ್ ತುಂಬ ಇಷ್ಟಪಡ್ತಾರೆ ಅಂದರೆ ಆನ್ ಸ್ಕ್ರೀನ್? ಇದು ನೇಮ್ಸ್ ತಗೊಳ್ಳೋದಕ್ಕಿಂತ ನಾನು ಒಬ್ರದ್ದು ಸ್ಟೈಲ್ ಆಗಿರ್ಬೋದು, ಒಬ್ರು ಡ್ರೆಸ್ಸಿಂಗ್ ಆಗಿರ್ಬೋದು, ಅಥವಾ ಒಬ್ರು ಮಾತಾಡೋ ರೀತಿ ಆಗಿರ್ಬೋದು, ಒಬ್ಬರು ಕ್ಯಾರಿ ಮಾಡೋದು. ಏಕೆಂದರೆ ಎವ್ರಿ ಆ್ಯಕ್ಟ್ರೆಸ್ ಇಸ್ ಯುನೀಕ್ ಆ್ಯಂಡ್ ಸ್ಪೆಷಲ್. ಇಲ್ಲಿ ಎಲ್ಲರ ಹತ್ರನೂ ಒಂದೊಂದು ಚಿಕ್ಕ ವಯಸ್ಸಿಂದ ನೋಡಿರ್ತೀವಿ. ಈಗ ನಾವು ಆ್ಯಕ್ಟ್ರೆಸ್ ಆಗಬೇಕು ಅಂದ್ಕೊಂಡಾಗ ಅವ್ರು ಹಿಂಗಿದ್ದಾರೆ, ಓಕೆ ನಾನು ಅದನ್ನು ಪಿಕ್ ಮಾಡಬೇಕು, ಇವ್ರು ಈ ಥರ ಮಾಡ್ತಾರೆ, ಇವ್ರು ಹಿಂಗೆ ಹೇರ್ ಸ್ಟೈಲ್ ಇದೆ, ಇವ್ರದ್ದು ಹಿಂಗೆ ಡ್ರೆಸ್ಸಿಂಗ್ ಇದೆ. ಎಲ್ಲರದ್ದು ಒಂದು ಹೆಸರು ತೊಗೊಳ್ಬೇಕಂದ್ರೆ ತುಂಬ ಕಷ್ಟ, ಪ್ರತಿಯೊಬ್ಬರನ್ನೂ ನೋಡ್ತೀವಲ್ವ ನಾವು. ಸೊ ಹಂಗಾಗಿ ಈಗ ಚಿಕ್ಕವ್ರು ಇರಬೇಕಾದ್ರೆ ಟೀಚರ್ ಕೇಳ್ತಿದ್ರು ಏನಾಗಬೇಕು ನೀವು ನೆಕ್ಸ್ಟ್ ಮುಂದೆ ದೊಡ್ಡವರಾದ್ಮೇಲೆ ಅಂತ, ನೀವೇನು ಉತ್ತರ ಕೊಡ್ತಿದ್ರಿ ಆಗ? ನಾನೊಂದು ಸತಿ ಹೇಳಿದ್ದೆ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಆಗಬೇಕು ಅಂತ, ಒಂದು ಸತಿ ಹೇಳಿದೆ IAS ಆಫೀಸರ್ ಆಗಬೇಕು ಅಂತ. ಬಟ್ ಅದೆಲ್ಲ ಮಕ್ಕಳಿರೋವಾಗ ನಮಗೆ ಏನೋ ಹೇಳ್ತಿದ್ವಿ. ಬಟ್ ಹೋಗ್ತಾ ಹೋಗ್ತಾ ನನ್ನ ಪ್ಯಾಷನ್ನು, ನನ್ನ ಆಸೆ ಎಲ್ಲ ಇಲ್ಲೇ ಇದ್ದಿದ್ದರಿಂದ ನಾನು ಆ್ಯಕ್ಟ್ರೆಸ್ ಆಗಬೇಕು ಅಂತಲೇ ಅಂದ್ಕೊಂಡು ಬಂದೆ. ಬಟ್ ಏನೇನೋ ಹೇಳ್ತಾರಲ್ಲ ಮಕ್ಕಳು, ಡಾಕ್ಟರ್ ಆಗಬೇಕು, ಇಂಜಿನಿಯರ್, ಆ ಥರ ನಾನು ಸ್ಪೆಷಲಾಗಿ ಹೇಳಿದ್ದೆ CM ಆಗಬೇಕು ಹಂಗೆ ಹಿಂಗೆ ಅದಕ್ಕೆ ಹಂಗೆ ಹೇಳಿದ್ದೆ. ಬಟ್ ಆ್ಯಕ್ಟ್ರೆಸ್ ಆಗಬೇಕಂತಲೇ ಇದ್ದಿದ್ದು ಯಾವಾಗ. ಅವಾಗೆಲ್ಲ ಏನೋ ಆಫೀಸರ್ ಆಗಿಬಿಡ್ತೀನಿ ಹಂಗೆ ಹಿಂಗೆ ಅಂತಿದ್ದ. ಅದೇ ಆಗು, ವೆರಿ ಗುಡ್ ಅಂತ. ಶೂಟಿಂಗ್ ಸೆಟ್ಟಲ್ಲಿ ತಂದೆ ಮಗಳಾಗೇ ಇರ್ತಿದ್ರ ಅಥವಾ ಆರ್ಟಿಸ್ಟ್ ಆಗಿರ್ತಿದ್ರ? ಕ್ಯಾಮ್ರಾ ಆನ್ ಆದಾಗ ತಂದೆ ಮಗಳಂದರೆ ರಾಚಯ್ಯ ಭಾಗ್ಯ ಆಗಿರ್ತಿದ್ವಿ. ಕಟ್ ಆದಮೇಲೆ ನಾವು ಅಪ್ಪ ಮಕ್ಕಳೇ, ಫ್ರೆಂಡ್ಸ್, ರಿತನ್ಯ ಮತ್ತು ವಿಜಯ್ ಕುಮಾರ್. ಅಪ್ಪ ಎಷ್ಟೇ ಕ್ಲೋಸ್ ಇದ್ರೂ ಆ ಭಯ, ಏನು ರೆಸ್ಪೆಕ್ಟ್ ಅವ್ರಿಗೆ ಮಾಡ್ತೀವಿ, ಆ ರೆಸ್ಪೆಕ್ಟ್ ಭಯದಲ್ಲಿ ನಮ್ಗೆ ಕಾಣಿಸ್ಕೊಳ್ಳುತ್ತೆ. ನಮ್ಮಿಂದ ಅವ್ರಿಗೆ ಹರ್ಟ್ ಆಗಬಾರ್ದು, ನಾವು ಏನೇ ಮಾಡಬೇಕಂದ್ರೂ ಅವ್ರು ತುಂಬ ನಮ್ಮನ್ನು ಇಷ್ಟಪಡ್ತಾರೆ ಅನ್ನೋಂಥದ್ದು ಪ್ರತಿ ಹೆಣ್ಮಕ್ಳಿಗೂ ತಂದೆ ಮೇಲೆ ತುಂಬ ಕಾಳಜಿ ಇರುತ್ತೆ. ನಿಮಗೆ ಆ ಭಯ ಇದೆಯಾ? ಹೆಚ್ಚು ಗೌರವ ಇದೆ ಅವ್ರ ಮೇಲೆ. ಹೌದು, ಅವ್ರು ನಮ್ಮಿಂದ ಏನೋ ಅವರಿಗೆ ಬೇಜಾರಾಗುವಂಥದ್ದು ಆಗಬಾರ್ದು, ಹರ್ಟ್ ಆಗಬಾರ್ದು, ನೋವಾಗಬಾರ್ದು ಅನ್ನೋದು ತುಂಬ ಇದೆ. ಆ್ಯಂಡ್ ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಕ್ಷೇತ್ರಕ್ಕೆ ನಾವು ಬಂದಿರೋದ್ರಿಂದ ಅವ್ರು ಮಾಡಿದಷ್ಟು ನಾವು ಮಾಡೋಕ್ಕಾಗಲಿಲ್ಲ ಅಂದ್ರೂ ಅದನ್ನ ಉಳಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಬೇಕು ಅನ್ನೋದು ಮನಸ್ಸಲ್ಲಿದೆ. ಇದು ಬೆಸ್ಟ್ ಆನ್ಸರ್. ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಉಳಿಸ್ಕೊಂಡು ಹೋಗಬೇಕು ಅನ್ನೋಂಥದ್ದು ಅಲ್ವಾ, ಅಷ್ಟೇ. ಅದಕ್ಕೆ ತುಂಬ ಕಷ್ಟಪಟ್ಟು ಅವರು ಇಷ್ಟು ಸಂಪಾದನೆ ಮಾಡಿರೋದು, ಹಾಗಾಗಿ ಅದು ಹಾಗೆ ಇದ್ರೇ ತುಂಬ ಖುಷಿ ಆಗುತ್ತೆ. ಇನ್ನು ದೊಡ್ಡದು ಮಾಡಿದ್ರೆ ಚಂದ ಅಲ್ಲ. ಈಗ ನಿಮ್ಮ ತಂದೆಯವರ ಅಭಿಮಾನಿಗಳೆಲ್ಲ ಟಿವಿನಲ್ಲಿ ಅಥವಾ ಮೊಬೈಲಲ್ಲಿ ಅವರ ಲೈಫ್ ಸ್ಟೋರಿ ಕೇಳಿರ್ತಾರೆ, ಹೇಗೆ ಸಿನಿಮಾ ಇಂಡಸ್ಟ್ರಿಗೆ ಅವರು ಎಂಟ್ರಿ ಕೊಟ್ಟರು, ಏನೇನು ಸ್ಟ್ರಗಲ್ ಮಾಡಿದ್ರು ಅಂತ ಇಂಟರ್ವ್ಯೂಸ್ ಮುಖಾಂತರ ಕೇಳಿರ್ತಾರೆ. ಬಟ್ ನಿಮಗೆ ಇಂಟರ್ವ್ಯೂ ನೋಡೋ ಅವಶ್ಯಕತೆ, ನೀವು ಡೈರೆಕ್ಟಾಗಿ ಕಣ್ಣಾರೆ ಎಲ್ಲವನ್ನು ನೋಡಿರುವಂಥದ್ದು. ತಂದೆಯ ಒಂದು ಜರ್ನಿ ನೀವು ನೋಡೋದಾದರೆ ರಫ್ ಅಂತ ಕಣ್ಣಿಗೆ ಏನು ಬರುತ್ತೆ, ಒಂದು ಟೈಟಲ್ ಏನು ಕೊಡಬಹುದು? ಮ್ಯಾಜಿಕಲ್ ಅಂತೀನಿ. ಯಾಕಂದರೆ ನಾರ್ಮಲ್ಲಾಗಿ ಅಂದರೆ ಬಿಫೋರ್ ಅವ್ರು ಹೀರೋ ಆಗೋಕ್ಕೆ ಮುಂಚೆ ಇದ್ದಾಗಿಂದನೂ ನಾನು ನಾರ್ಮಲ್ ಇದ್ದಾಗಲೂ ನೋಡಿದ್ದೀನಿ. ಹೀರೋ ಆಗಿ ಸ್ಟಾರ್ಡಮ್ ಬಂದಮೇಲೂ ಅವ್ರ ಆ ಜರ್ನಿನಲ್ಲಿ ನಾನು ಜೊತೆಯಾಗೇ ಇದ್ದೀನಲ್ಲ ಮಗಳಾಗಿ. ಸೊ ಹಾಗಾಗಿ ಇಟ್ಸ್ ಅ ಮ್ಯಾಜಿಕಲ್ ಜರ್ನಿ ಅಂತಲೇ ಹೇಳ್ಬೋದು. ನಾವು ಹೇಳೋದಕ್ಕಿಂತ ನಾವೇನೋ ಹೇಳ್ತೀವಿ, ಬಟ್ ಅವ್ರ ಜರ್ನಿ ಅವ್ರು ಹೇಳಿದ್ರೇ ಚೆಂದ. ನನಗೆ ಹಂಗೆ ಅನಿಸುತ್ತೆ. ತುಂಬ ಬ್ಲೆಸ್ಡ್ ಆ್ಯಂಡ್ ಮ್ಯಾಜಿಕಲ್ ಬ್ಯೂಟಿಫುಲ್ ಜರ್ನಿ ಇದು. ಲ್ಯಾಂಡ್ ಲಾರ್ಡ್ ಅನ್ನುವಂಥದ್ದು ನೀವು ಹೇಳಿದ್ರಿ, ನನಗೊಂದು ರೀತಿ ಬೇರೆ ರೀತಿ ಸ್ಪೆಷಲ್ ಆಗಿರುವಂತಹ ಸಿನಿಮಾ. ಯಾಕಂದರೆ ಇದು ನಿಮ್ಮ ಚೊಚ್ಚಲ ಚಿತ್ರ, ಅಪ್ಪ ಜೊತೆ ಆ ಒಂದು ಕ್ಯಾರೆಕ್ಟರ್, ರಿಯಲ್ ಲೈಫ್ ಕ್ಯಾರೆಕ್ಟರ್ ಇದೆ, ಅದನ್ನೇ ಸಹ ಇಲ್ಲಿ ತರೋವಂಥದ್ದು. ಬಟ್ ಯಾವ ರೀತಿ ಪಾತ್ರ ಬರ್ಬೋದು, ಜನ ಯಾವ ರೀತಿ ನಿಮ್ಮನ್ನು ಮೆಚ್ಕೋಬಹುದು ಅನ್ನೋಂಥ ಒಂದು ಕುತೂಹಲ, ಆ ಟೆನ್ಷನ್ ನಿಮ್ಮಲ್ಲಿದೆಯಾ?
ಖಂಡಿತ ಇದೆ. ಯಾಕೆಂದರೆ ಎಲ್ಲ ದಿಗ್ಗಜ ನಟರು ಆ್ಯಕ್ಟ್ ಮಾಡಿರುವಂತಹ ಸಿನಿಮಾ. ನೀವು ಸ್ಟಾರ್ ಕಾಸ್ಟ್ ನೋಡ್ತಾ ಹೋದ್ರೆ ಎಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ ಕಲಾವಿದರಿದ್ದಾರೆ. ಇವರೆಲ್ಲರ ಮಧ್ಯೆ ನನ್ನ ಪಾತ್ರನ ಎಷ್ಟು ಮೆಚ್ಕೋತಾರೆ ಜನ ಅನ್ನೋದೇ ನನ್ನ ತಲೆನಲ್ಲಿರೋದು. ಯಾಕೆಂದರೆ ನಾವು ಮನಸ್ಸು, ಹಾರ್ಟ್ ಆ್ಯಂಡ್ ಸೋಲ್ ಇಟ್ಟು ಕೊಟ್ಟು ಆ್ಯಕ್ಟ್ ಮಾಡಿರ್ತೀವಿ. ಬಟ್ ಅಲ್ಟಿಮೇಟ್ಲಿ ಜನಕ್ಕೆ ಬಿಟ್ಟಿರೋದು. ಸೊ ಎಲ್ಲರ ಥರ ನನಗೂ ಅದೊಂದು ಚಿಂತೆ ಅಥವಾ ಯೋಚನೆ ಇದೆ, ಹೆಂಗೆ ರಿಸೀವ್ ಮಾಡ್ತಾರೆ ನನ್ನ ಪಾತ್ರನ ಅಂತ. ಅಂದರೆ ನಿಮ್ಮ ಪಾತ್ರ ಒಂದು ಈಗ ಸಾಂಗ್ ಒಂದು ರಿಲೀಸ್ ಮಾಡಿದ್ದಾರೆ, ಅದರಲ್ಲಿ ಗೊತ್ತಾಗೋದಿಲ್ಲ ಇಟ್ಸ್ ಲವ್ ಬೇಸ್ಡ್ ಅನ್ನೋವಂಥದ್ದು. ಹಾಗೇ ಟ್ರಾವೆಲ್ ಆಗುತ್ತಾ ಅಥವಾ ಏನಾದರೂ ಬೇರೆ ಶೇಡ್ಸ್ ಅಲ್ಲಿ ಬಂದು ಹೋಗುತ್ತಾ? ಇದಕ್ಕೆ ನೀವು ಸಿನಿಮಾನೇ ನೋಡಬೇಕು. ಸಿನಿಮಾ ನೋಡಿ ಆಮೇಲೆ ನಾವು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ಬಿಕಾಸ್ ಅದೊಂದು ಕುತೂಹಲ ಹಂಗೆ ಇರಲಿ. ಸದ್ಯಕ್ಕೆ ನೀವು ಲವ್ ಟ್ರ್ಯಾಕ್ ಮಾತ್ರ ನೋಡಿದ್ದೀರಾ, ನೋಡೋಣ ಏನಾಗುತ್ತೆ. ಓಕೆ, ವಾಟ್ ಈಸ್ ಲವ್ ರಿತನಿ ಅವ್ರ ಪ್ರಕಾರ? ಲವ್ ಅಂದರೆ ಏನು? ಅದ್ರ ತಿಳ್ಕೊತಿದ್ದೀನಿ ನಾನು. ಮೇ ಬಿ ಲವ್ ಅನ್ನೋದೊಂದು ಬ್ಯೂಟಿಫುಲ್ ಆ್ಯಂಡ್ ವೆರಿ ಪ್ರೆಷಸ್ ಫೀಲಿಂಗ್ ಅಂತ ನಾನು ನಂಬ್ತೀನಿ. ಬಟ್ ಎಕ್ಸಾಕ್ಟ್ ಮೀನಿಂಗ್ನ ನಾನು ಹುಡುಕಾಡ್ತಾ ಇದ್ದೀನಿ. ಇನ್ನು ಆ ಒಂದು ಪ್ರಾಸೆಸ್ಸಲ್ಲೇ ಇದ್ದೀನಿ. ನಾನು ತುಂಬ ಚಿಕ್ಕವಳು ಅನಿಸುತ್ತೆ, ಆ ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ. ಹಾಗಾಗಿ ಈಗ ಕೊನೆಯದಾಗಿ ಇನ್ನೇನು ಲ್ಯಾಂಡ್ಲಾರ್ಡ್ ಸಿನಿಮಾ ಜನವರಿ 23 ರಿಲೀಸ್ ಆಗ್ತಾ ಇದೆ. ಸೆನ್ಸಾರ್ ಸರ್ಟಿಫಿಕೇಟ್ ಇರ್ಬೋದು, ನೆಕ್ಸ್ಟ್ ಟ್ರೈಲರ್ ರಿಲೀಸು ಎಲ್ಲವೂ ಸಹ ಪ್ಲಾನ್ ಮಾಡ್ತಾ ಇದ್ದೀರಾ. ಆದರೆ ಪೈರಸಿ ಅನ್ನುವಂಥದ್ದು ಕೂಡ ಈಗ ಮುನ್ನೆಚ್ಚರಿಕೆಯಿಂದ ನೀವು ತೆಗೆದುಕೊಳ್ಬೇಕು. ಸಿನಿಮಾ ಟೀಮ್, ನೀವು ಒಬ್ಬ ಪಾತ್ರಧಾರಿಯಾಗಿ ಏನು ಹೇಳ್ತೀರಾ ಪೈರಸಿ? ಯಾಕಂದರೆ ರೀಸೆಂಟಾಗಿ ಜಗ್ಗೇಶ್ ಸರ್ ಇರ್ಬೋದು, ಸುದೀಪ್ ಸರ್ ಪೈರಸಿ ವಿರುದ್ಧ ಹೋರಾಡಿದ್ರು, ಅದ್ರ ಬಗ್ಗೆ ಧ್ವನಿ ಎತ್ತಿದ್ರು. ವಿಜಯಲಕ್ಷ್ಮಿ ಮೇಡಮ್ ಇರ್ಬೋದು, ಡೆವಿಲ್ ಸಿನಿಮಾ ಪೈರಸಿ ಆಯಿತು, ಲಿಂಕ್ಸ್ ಎಲ್ಲ ಡಿಲೀಟ್ ಮಾಡಿಸಿದ್ರು. 45 ಸಿನಿಮಾ ಇರ್ಬೋದು, ಎಂಥ ಬಿಗ್ ಸ್ಟಾರ್ ಆದ್ರೂ ಸಹ ಪೈರಸಿ ಅನ್ನುವಂಥದ್ದು ಯಾರಿಂದನೂ ತಡೆಯೋಕ್ಕಾಗ್ತಾ ಇಲ್ಲ. ತುಂಬ ನಷ್ಟ ಆಗ್ತಿದೆ ಅಂತ ನಾನು ಎಲ್ಲರೂ ಹೇಳ್ದಂಗೆ ತುಂಬ ನಷ್ಟ ಇದು ಇಂಡಸ್ಟ್ರಿಗೆ. ಯಾಕೆ ಅಂತಂದರೆ ಈ ಸಿನಿಮಾಗೆ ಅಷ್ಟೆಲ್ಲ ಎಫರ್ಟ್ ಹಾಕಿ ವರ್ಷಾನುಗಟ್ಲೆ ಕಷ್ಟಪಟ್ಟು ಥಿಯೇಟ್ರಿಗೆ ತಂದಿರೋ ಸಿನಿಮಾನ ಥಿಯೇಟ್ರಲ್ಲಿ ನೋಡೋದು ಬಿಟ್ಟು ಮೊಬೈಲಲ್ಲಿ ಅಥವಾ ಇನ್ಯಾವುದೋ ಮಾಧ್ಯಮದಲ್ಲಿ ಹಾಕ್ಕೊಂಡು ನೋಡೋದು ಎಷ್ಟೋ ಜನರಿಗೆ ಅದು ತುಂಬ ನಷ್ಟ ಆಗ್ತಿದೆ. ಆ್ಯಂಡ್ ಇನ್ಕ್ಲೂಡಿಂಗ್ ಕಲಾವಿದರು ಕೂಡ. ಇದು ನಿಲ್ಲಬೇಕು, ಇದು ನಿಲ್ಲೋದಕ್ಕೆ ನಾವೆಲ್ಲರೂ ಜೊತೆಯಲ್ಲಿ ನಿಲ್ಲಬೇಕು ಅಂತಲೇ ನನಗೂ ಅನಿಸುತ್ತೆ. ಆ್ಯಂಡ್ ಗೊತ್ತಿಲ್ಲ, ಪೈರಸಿ ಅನ್ನೋದು ದಯವಿಟ್ಟು ಹೊರಟೋದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಭಾವನೆ. ಅದನ್ನು ಹೊರಡ್ಸೋಕ್ಕೆ ನಾವೆಲ್ಲರೂ ಜೊತೆಯಾಗಿ ನಿಲ್ಲಬೇಕು ಅಂತಲೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ರಿತನಿ ಅವರೇ, CM ಆಗಿ ಬೇಗ. ಆಗ್ಬೋದಲ್ವಾ? ಯಾಕೆ ಆಗ್ಬಾರ್ದು ರಿತನ್ಯ? ಅಯ್ಯೋ ಇಲ್ಲ ಐ ಆಮ್ ಜಸ್ಟ್ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಷ್ಟೇ, ಆ್ಯಕ್ಟ್ರೆಸ್ ಆಗಿರಬೇಕು ಅಷ್ಟೇ. ಇಷ್ಟೊತ್ತು ತಾಳ್ಮೆಯಿಂದ ಮಾತನಾಡೋದಕ್ಕೆ ಥ್ಯಾಂಕ್ ಯು. ಊಟ ಮಾಡಿ. ಇದಿಷ್ಟು ಲ್ಯಾಂಡ್ಲಾರ್ಡ್ ಮಗಳು ರಿತನಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಚಿಲ್, ಗ್ಯಾನ್ಚಿ ನ್ಯೂಸ್, ಬೆಂಗಳೂರು.